ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದ್ರೆ ಆಗುವಂಥ ಪರಿಣಾಮವನ್ನು ಇಂಡೈರೆಕ್ಟಾಗಿ ಹೈಕಮಾಂಡ್ಗೆ ರವಾನಿಸ್ತಾ ಇದ್ದಾರೆ. ಕುತೂಹಲ ಕೆರಳಿಸಿದೆ ಸತೀಶ್ ಜಾರಕಿಹೊಳಿ ಅವರ ಜಾಲಿ ಟ್ರಿಪ್ ಅಲ್ಲ, ದಿಲ್ಲಿಯಿಂದ ಈಗ ಹಳ್ಳಿವರೆಗೂ ಸಾವುಕಾರ ರೌಂಡ್ಸ್ ದಿಲ್ಲಿಯಿಂದ ಶುರು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ತಮ್ಮದೇ ಕದರ ಹೊಂದಿದ್ದಾರೆ ಸಚಿವ, ಅದರಲ್ಲಿ ಎರಡು ಮಾತಿಲ್ಲ. ಹೈಕಮಾಂಡ್ ಮಟ್ಟದಲ್ಲೂ ಛಾಪು ಮೂಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲು ಬೆಂಗಳೂರಿನಲ್ಲಿ ದಲಿತ ನಾಯಕರ ರಹಸ್ಯ ಸಭೆಯನ್ನು ಮಾಡಿದರು. ಮಹದೇವಪ್ಪ, ಪರಮೇಶ್ವರ್ ಡ್ಯಾಶ್ ಎಲ್ಲ ದಲಿತ ನಾಯಕರ ಸಭೆ ಬೆನ್ನಲ್ಲೇ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗ್ತಾರೆ AICC ಅಧ್ಯಕ್ಷರು. ಆಮೇಲೆ DK ಸುರೇಶ್ ಅವರು ಕೂಡ ಬಂದು ಭೇಟಿಯಾಗ್ತಾರೆ. ಇವರು ಭೇಟಿ ಈಗ CM ತವರು ಜಿಲ್ಲೆಯಲ್ಲಿ ಸಾವುಕಾರ್ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ವರ್ಚಸ್ಸು ಸಂಪಾದನೆಗೆ ಸ್ಕೆಚ್ ಹಾಕ್ತಾ ಇದ್ದಾರಾ, ಅಥವಾ ಸಿದ್ದರಾಮಯ್ಯನವರ ಪರಮಾಪ್ತ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಾನೂ ಸಮೇತವಾಗಿ ಸಿದ್ದರಾಮಯ್ಯನವರನ್ನು ಗಟ್ಟಿ ಮಾಡ್ತಾ ಇದ್ದಾರೆ? ಎರಡು ಕನ್ಫ್ಯೂಷನ್ ಇದೆ ಪ್ರತಿಯೊಬ್ಬರು ಕೂಡ. ಒಂದು ಕನ್ಫ್ಯೂಷನ್ ಏನಪ್ಪ ಅಂತಂದರೆ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, ಹಾಗಾಗಿ ಅವರ ಆಪ್ತರಾದ ನನ್ನನ್ನು ಮಾಡಿ ಅಂತ ಒಂದು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಆದರೆ ನನಗೆ ಬರ್ತಿರುವಂಥ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರನ್ನು ಯಾವುದೇ ಕಾರಣಕ್ಕೂ ಕೆಳಗಿಳಿಸುವಂಥ ಪ್ರಯತ್ನ ಮಾಡಬೇಡಿ ಅಂತ ಮನವರಿಕೆಯನ್ನು ಹೈಕಮಾಂಡ್ಗೆ ಮಾಡಿಕೊಡುವುದು, ಜೊತೆಗೆ ಹೈಕಮಾಂಡ್ ಅಂಥದ್ದೇನಾದರೂ ನಿರ್ಧಾರ ಕೈಗೊಂಡ್ರೆ ಆಗಬಹುದಾದಂಥ ಅನಾಹುತಗಳ ಬಗ್ಗೆ ಕೂಡ ಮನವರಿಕೆ ಮಾಡಿಕೊಡುವುದು. ಮೈಸೂರು ಭಾಗದ ನಾಯಕರ ಖುದ್ದು ಭೇಟಿ ಹಿಂದೆ ಪಾಲಿಟಿಕ್ಸ್ ಇದುವೇ. ಇಷ್ಟೇ ಎರಡು. ಒಂದು, ಸಿದ್ದರಾಮಯ್ಯನವರು ಇಳಿತಾರೆ, ನಾನು ಆಗಬೇಕು ಅಂತ. ಇನ್ನೊಂದು, ಯಾವುದೇ ಕಾರಣಕ್ಕೂ ಇಳಿಬಾರ್ದು, ಅವರು ಇಳಿದ್ರೆ ನಾವಿರಲ್ಲ ಅಂತೇಳಿ. ಅರ್ಥ ಆಯ್ತಲ್ಲ? ಎರಡೇ ಪಾಯಿಂಟ್ ನನಗೆ ಹೆಚ್ಚಾಗಿ ಕಂಡು ಬರ್ತಾ ಇದ್ದು. ಎರಡನೇ ಪಾಯಿಂಟ್, ಸಿದ್ದರಾಮಯ್ಯನವರನ್ನು ಏನಾದರೂ ನೀವು ಕೆಳಗಿಳಿಸಲೇಬಾರ್ದು ಸರ್, ಕೆಳಗಿಳಿಸಬೇಡಿ, ವಿನಮ್ರಪೂರ್ವಕವಾಗಿ ಹೇಳ್ಕೊತಾ ಇದ್ದೀವಿ. ಆ ಥರ ವಿನಮ್ರಪೂರ್ವಕವಾಗಿ ಹೇಳ್ಕೊತಾ ಇದ್ದೀವಿ, ಕೆಳಗಿಳಿಸಬೇಡಿ, ತೊಂದರೆ ಆದೀತು. ಒಂದು ವೇಳೆ ಇಳಿಸಿದರೆ ತೊಂದರೆ ಮಾಡೇ ಮಾಡ್ತೀವಿ. ರಿಕ್ವೆಸ್ಟು ಮತ್ತು ಎಚ್ಚರಿಕೆ ಎರಡು ಕೂಡ. ಓಕೆ, ಇನ್ನು ಇಷ್ಟೆಲ್ಲ ಬೆಳವಣಿಗೆಗಳ ಹೊರತಾಗಿಯೂ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮ ಹಳೆಯ ಡೈಲಾಗ್ ಹೊಡೆದರು. ಸದ್ಯಕ್ಕೆ CM ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ ಅಂತ ರಾಗ ಹಾಡಿದ್ರು. ಕೇಳಿಸ್ಕೊಳ್ಳಿ ಏನು ಹೇಳಿದ್ರು ಅಂತ ಹೇಳುವಂತ ಪ್ರಶ್ನೆ ಬರೋದಿಲ್ಲ. ಅವರೇ ಇರ್ತಾರಂತ ಹೇಳಿದ್ವಿ. ಸಿದ್ದರಾಮಯ್ಯ ಅವರ ಮುಂದುವರಿತಾರೆ ಮುಖ್ಯಮಂತ್ರಿ ಆಗಿ. ಆ ಒಂದು ಮುಖ ಮುಚ್ಕೊಳ್ಳೋದಕ್ಕಾದರೂ ರಾಜೀನಾಮೆ ಪಡೆಯಬೇಕಾಗತ್ತೆ ಅಂತ ಒಂದು ಪ್ರಯತ್ನಗಳು ವಿಪಕ್ಷಗಳಿಂದ ಕೂಡ ಆಗಬಹುದು, ಗೊತ್ತಿಲ್ಲ. ಹಾಗಾಗಿ ಸಿದ್ದುಗೆ ದಸರಾ ಮುಹೂರ್ತ ಫಿಕ್ಸ್ ಮಾಡಿದ್ದಾರ. ಕಾಂಗ್ರೆಸ್ನಲ್ಲೇ ಕೆಲವರು CM ವಿರುದ್ಧ ತಿರುಗಿ ಬಿದ್ದರ. ಕೋಳಿವಾಡ ಬಿಟ್ಟರೆ ಬೇರೆ ಯಾರು ಡೈರೆಕ್ಟಾಗಿ ಮಾತಾಡಿಲ್ಲ. ಪದೇ ಪದೇ CM ಸಿದ್ದರಾಮಯ್ಯ ರಾಜೀನಾಮೆಗೆ ಚರ್ಚೆ ಆಗ್ತಾ ಇದೆ. ಚರ್ಚೆ ಅಂತೂ ಆಗ್ತಾ ಇದೆ. ಹಿರಿಯ ನಾಯಕ KB ಕೋಳಿವಾಡ್ ಡೈರೆಕ್ಟಾಗಿ ಹೇಳ್ಬಿಟ್ರು, ಇಲ್ಲ ರಾಜೀನಾಮೆ ಕೊಡಬೇಕು, ಪಕ್ಷದ ಹಿತದೃಷ್ಟಿಯಿಂದ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಈ ನಡುವೆ ದಸರಾ ನಂತರ ಸರ್ಕಾರ ಪತನ ಆಗತ್ತೆ ಅಂತ ವಿಪಕ್ಷಗಳು ಹೇಳ್ತಾ ಇದೆ. ವಿಪಕ್ಷಗಳು ಅಂತಂದರೆ BJP ಮತ್ತು JDS. ರಾಜೀನಾಮೆ ಕೇಳ್ತಾ ಇದ್ದ ವಿಪಕ್ಷ ನಾಯಕರು ಇಲ್ಲಿ ತನಕ ಏನು ಹೇಳ್ತಾ ಇದ್ರು, ರಾಜೀನಾಮೆ ಕೊಡ್ತಾರೆ ಅಂತೇಳಿ, ಪತನ ಆಗತ್ತೆ ಅಂತ ಹೇಳೋದಕ್ಕೆ ಶುರು ಮಾಡಿದರು. ಗೊತ್ತಿಲ್ಲ, ಒಂದು ಕಡೆ 1,000 ಕೋಟಿ ಇಟ್ಟಿದ್ದೀವಿ ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ. ಮತ್ತೊಂದು ಕಡೆ ವಿಜೇಂದ್ರ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ಬರ್ತಾರೆ. ಸರಿಯೋ ತಪ್ಪೋ ಗೊತ್ತಿಲ್ಲ ನಮಗೆ. ನಾವು ಕೇಳಿದ ಮಾಹಿತಿ ಪ್ರಕಾರ ಯಾಕೆ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾದರು ಅಂತಂದರೆ, ಇಲ್ಲ ಅಲ್ಲಿ ಶಿಕಾರಿಪುರದಲ್ಲಿ ಕೆಲವರು ಅಲ್ಲಿ ಟೋಲ್ ಗೇಟ್ ವಿಚಾರ ಇತ್ತು, PWD ಮಿನಿಸ್ಟರ್ ಆಗಿರೋ ಕಾರಣಕ್ಕಾಗಿ ಆ ಸಮಸ್ಯೆನೇ ಹೇಳೋಕ್ಕೆ ಬಂದಿದ್ದೇವೆ ಅಂತ ಒಂದು. ಅದಾಗಿರುತ್ತೆ ನೋಡ್ರಿ, ಬೇರೆ ಮಾತಾಡಿರ್ತಾರೆ ಅಂತ ಕೆಲವರು. ಇನ್ನು ಕೆಲವರು ಏನು ಹೇಳ್ತಾರೆ, ರೀ ಆ ಥರ ಪತನ ಆಗೋದಿದ್ರೆ ಹಂಗೆ ಡೈರೆಕ್ಟಾಗಿ ಭೇಟಿ ಮಾಡ್ತಾರಾ, ಅವ್ರಿಗೇನು ಗೊತ್ತಿರೋದಿಲ್ವ, ಯಾರಿಗೂ ಗೊತ್ತಿಲ್ಲದಂಗೆ, ಮಾಧ್ಯಮಕ್ಕೆ ಗೊತ್ತಿಲ್ಲದಂಗೆ ಭೇಟಿ ಮಾಡ್ತಾರೆ, ಹಿಂಗೆಲ್ಲ ಇರುತ್ತೆ. ಸರ್ಕಾರ ಪತನ ಫಿಕ್ಸ್ ಅಂತ ವಿಜೇಂದ್ರ ಅವರು ಹೇಳ್ತಾ ಇರೋದು ಯಾಕೆ? ಅದು ಕೇವಲ ಒಂದು ಪಾಸಿಂಗ್ ಕಮೆಂಟಾ ಅಥವಾ ಏನಾದರೂ ನಡೀತಾ ಇದೆಯಾ ಗೊತ್ತಿಲ್ಲ. ಯಾಕಂದರೆ ಏನು ಬೇಕಿದ್ರೂ ಆಗಬಹುದು. ಓಕೆ, ಇನ್ನು ಕಾಂಗ್ರೆಸ್ನಲ್ಲಿ ಸಖತ್ ಆಕ್ಟಿವ್ ಆಗಿ ಓಡಾಡ್ತಿರೋ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮೈಸೂರಿಗೆ ಲಗ್ಗೆ ಇಟ್ಟಿದ್ರು. ಯಾವುದೇ ಸರ್ಕಾರಿ ಕಾರ್ಯಕ್ರಮ ಇರಲಿಲ್ಲ, ದಿನವಿಡೀ ಶಾಸಕರ ಭೇಟಿಗೆ ಮೀಸಲಿಟ್ಟಿದ್ರು. ಏನು ಸರ್ಕಾರಿ ಕಾರ್ಯಕ್ರಮ ಅಲ್ಲ, PWD ಮಿನಿಸ್ಟರ್ ಆಗಿ ಹೋಗಿದ್ದಲ್ಲ. ಮೊದಲು ಮೈಸೂರಿನ ನಗರ ಪಾಲಿಕೆ ಸದಸ್ಯ ಲೋಕೇಶ್ ಮನೆಗೆ ಭೇಟಿ ಕೊಟ್ಟರು. ಅಲ್ಲಿ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು ನೋಡಿ. ನಂತರ ಸಚಿವ SC ಮಹದೇವಪ್ಪ ಮನೆಗೆ ಕೂಡ ತೆರಳಿದ್ರು. ಇಲ್ಲಿ SC ಮಹದೇವಪ್ಪ ಅಂತ ಹೇಳುವಾಗ ಇವರು ಎಸ್ಟಿಗೆ ಬರ್ತಾರೆ, ಅವರು SCಗೆ ಬರ್ತಾರೆ. ಓಕೆ, ಇರಲಿ. ನಾನು ಯಾಕೆ ಅಂತಂದರೆ ಜಾತಿ ಸಮೀಕರಣ ಕೂಡ ಆಗ್ತಾ ಇದೆ, ನನಗದನ್ನು ಹೇಳುವಂಥ ಅಗತ್ಯ ಇರಲಿಲ್ಲ. ಬಟ್ ರಾಜಕೀಯ ದಾಳಗಳ ಹಂಗೆ ಇರುತ್ತಲ್ವ. ಆಮೇಲೆ SC ಮಹದೇವಪ್ಪ ಯಾರು? ಅವರು ಕೂಡ CM ಸಿದ್ದರಾಮಯ್ಯನವರ ಆಪ್ತ. ಸತೀಶ್ ಜಾರಕಿಹೊಳಿ ಯಾರು?
ಸಿ ಎಂ ಸಿದ್ದರಾಮಯ್ಯನವರ ಆಪ್ತ. ಇದಾದ ಮೇಲೆ ಹುಣಸೂರಿನ ಮಾಜಿ ಶಾಸಕ ಎಚ್ ಸಿ ಮಂಜುನಾಥ್, ಕೆ ಆರ್ ನಗರ ಶಾಸಕ ಡಿ ರವಿಶಂಕರ್, ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಮನೆಗೆ ಸತೀಶ್ ಜಾರಕಿಹೊಳಿ ವಿಸಿಟ್ ಕೊಟ್ಟರು. ಇದರ ಮಧ್ಯೆ ಮುಡಾ ಅಧ್ಯಕ್ಷ ಮರಿಗೌಡ ಜೊತೆ ಮಾತುಕತೆ ನಡೆಸಿದ್ರು. ಈ ಮರಿಗೌಡ ಕೂಡ ಸಿದ್ದರಾಮಯ್ಯನವರ ಪರಮಾಪ್ತ. ಎಲ್ಲ ಸಿದ್ದರಾಮಯ್ಯನವರ ಪರಮಾಪ್ತರ ಜೊತೆ ಮಾತುಕತೆ ನಡೆಸಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ನೋಡಿ, ಏನಿದು ಸತೀಶ್ ಜಾರಕಿಹೊಳಿ ಅವರು ಮೈಸೂರಿಗೆ ಹೋಗಿರುವಂಥದ್ದು, ಅದು ಕೂಡ ತವರು ಕ್ಷೇತ್ರಕ್ಕೆ ಏನೋ ಸ್ಕೆಚ್ ಆಗ್ತಾ ಇದ್ದಾರಾ? ನಾನು ನಿನ್ನೆ ಕೂಡ ಹೇಳಿದ್ದೆ, ಸತೀಶ್ ಜಾರಕಿಹೊಳಿ ತಾನು ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ, ಶತಾಯಗತಾಯ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದ್ರೆ ಆಗುವಂಥ ಪರಿಣಾಮವನ್ನು ಇಂಡೈರೆಕ್ಟಾಗಿ ಹೈಕಮಾಂಡ್ಗೆ ರವಾನಿಸ್ತಾ ಇದ್ದಾರಾ? ಕುತೂಹಲ ಕೆರಳಿಸಿದೆ ಸತೀಶ್ ಜಾರಕಿಹೊಳಿ ಅವರ ಜಾಲಿ ಟ್ರಿಪ್ ಅಲ್ಲ, ದಿಲ್ಲಿಯಿಂದ ಈಗ ಹಳ್ಳಿವರೆಗೂ ಸಾವುಕಾರ ರೌಂಡ್ಸ್ ದಿಲ್ಲಿಯಿಂದ ಶುರು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ತಮ್ಮದೇ ಕದರ ಹೊಂದಿದ್ದಾರೆ ಸಚಿವ, ಅದರಲ್ಲಿ ಎರಡು ಮಾತಿಲ್ಲ. ಹೈಕಮಾಂಡ್ ಮಟ್ಟದಲ್ಲೂ ಛಾಪು ಮೂಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲು ಬೆಂಗಳೂರಿನಲ್ಲಿ ದಲಿತ ನಾಯಕರ ರಹಸ್ಯ ಸಭೆಯನ್ನು ಮಾಡಿದರು. ಮಹದೇವಪ್ಪ, ಪರಮೇಶ್ವರ್ ಡ್ಯಾಶ್ ಎಲ್ಲ ದಲಿತ ನಾಯಕರ ಸಭೆ ಬೆನ್ನಲ್ಲೇ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗ್ತಾರೆ AICC ಅಧ್ಯಕ್ಷರು. ಆಮೇಲೆ DK ಸುರೇಶ್ ಅವರು ಕೂಡ ಬಂದು ಭೇಟಿಯಾಗ್ತಾರೆ. ಇವರು ಭೇಟಿ. ಈಗ CM ತವರು ಜಿಲ್ಲೆಯಲ್ಲಿ ಸಾವುಕಾರ್ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ವರ್ಚಸ್ಸು ಸಂಪಾದನೆಗೆ ಸ್ಕೆಚ್ ಹಾಕ್ತಾ ಇದ್ದಾರಾ, ಅಥವಾ ಸಿದ್ದರಾಮಯ್ಯನವರ ಪರಮಾಪ್ತ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಾನೂ ಸಮೇತವಾಗಿ ಸಿದ್ದರಾಮಯ್ಯನವರನ್ನು ಗಟ್ಟಿ ಮಾಡ್ತಾ ಇದ್ದಾರೆ? ಎರಡು ಕನ್ಫ್ಯೂಷನ್ ಇದೆ ಪ್ರತಿಯೊಬ್ಬರು ಕೂಡ. ಒಂದು ಕನ್ಫ್ಯೂಷನ್ ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, ಹಾಗಾಗಿ ಅವರ ಆಪ್ತರಾದ ನನ್ನನ್ನು ಮಾಡಿ ಅಂತ ಒಂದು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಆದರೆ ನನಗೆ ಬರ್ತಿರುವಂಥ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರನ್ನು ಯಾವುದೇ ಕಾರಣಕ್ಕೂ ಕೆಳಗಿಳಿಸುವಂಥ ಪ್ರಯತ್ನ ಮಾಡಬೇಡಿ ಅಂತ ಮನವರಿಕೆಯನ್ನು ಹೈಕಮಾಂಡ್ಗೆ ಮಾಡಿಕೊಡುವುದು, ಜೊತೆಗೆ ಹೈಕಮಾಂಡ್ ಅಂಥದ್ದೇನಾದರೂ ನಿರ್ಧಾರ ಕೈಗೊಂಡ್ರೆ ಆಗಬಹುದಾದಂಥ ಅನಾಹುತಗಳ ಬಗ್ಗೆ ಕೂಡ ಮನವರಿಕೆ ಮಾಡಿಕೊಡುವುದು. ಮೈಸೂರು ಭಾಗದ ನಾಯಕರ ಖುದ್ದು ಭೇಟಿ ಹಿಂದೆ ಪಾಲಿಟಿಕ್ಸ್ ಇದುವೇ. ಇಷ್ಟೇ ಎರಡು. ಒಂದು, ಸಿದ್ದರಾಮಯ್ಯನವರು ಇಳಿತಾರೆ, ನಾನು ಆಗಬೇಕು ಅಂತ. ಇನ್ನೊಂದು, ಯಾವುದೇ ಕಾರಣಕ್ಕೂ ಇಳಿಬಾರ್ದು, ಅವರಿಳಿದ್ರೆ ನಾವಿರಲ್ಲ ಅಂತ. ಅರ್ಥ ಆಯ್ತಲ್ಲ? ಎರಡೇ ಪಾಯಿಂಟ್. ನನಗೆ ಹೆಚ್ಚಾಗಿ ಕಂಡು ಬರ್ತಾ ಇದ್ದು ಎರಡನೇ ಪಾಯಿಂಟ್. ಸಿದ್ದರಾಮಯ್ಯನವರನ್ನು ಏನಾದರೂ ನೀವು ಕೆಳಗಿಳಿಸಲೇಬಾರ್ದು ಸರ್, ಕೆಳಗಿಳಿಸಬೇಡಿ, ವಿನಮ್ರಪೂರ್ವಕವಾಗಿ ಹೇಳ್ಕೊತಾ ಇದ್ದೀವಿ. ಆ ಥರ ವಿನಮ್ರಪೂರ್ವಕವಾಗಿ ಹೇಳ್ಕೊತಾ ಇದ್ದೀವಿ, ಕೆಳಗಿಳಿಸಬೇಡಿ, ತೊಂದರೆ ಆದೀತು. ಒಂದು ವೇಳೆ ಇಳಿಸಿದರೆ ತೊಂದರೆ ಮಾಡೇ ಮಾಡ್ತೀವಿ. ರಿಕ್ವೆಸ್ಟು ಮತ್ತು ಎಚ್ಚರಿಕೆ ಎರಡು ಕೂಡ. ಓಕೆ, ಇನ್ನು ಇಷ್ಟೆಲ್ಲ ಬೆಳವಣಿಗೆಗಳ ಹೊರತಾಗಿಯೂ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮ ಹಳೆಯ ಡೈಲಾಗ್ ಹೊಡೆದರು. ಸದ್ಯಕ್ಕೆ CM ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ ಅಂತ ರಾಗ ಹಾಡಿದ್ರು. ಕೇಳಿಸ್ಕೊಳ್ಳಿ ಏನು ಹೇಳಿದ್ರು.